Hello, my dear everyone, students. Today is a students. ನಮಸ್ತೆ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಸ್ಟೂಡೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಸ್ ಅ ಬೋಲ್ಡ್ ಸ್ಟೂಡೆಂಟ್ ಬಗ್ಗೆ ಯಾಕೋ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಅಪ್ಕಮಿಂಗ್ ಮಂತ್ಸಲ್ಲಿ ಎಕ್ಸಾಮ್ಸ್ ಇದೆ. ಅಂದರೆ ಫೆಬ್ರವರಿ ಮಾರ್ಚ್ ಫುಲ್ಲಿ ಎಕ್ಸಾಮ್ಸ್ ಬರುತ್ತೆ. ಇಂಟು 10th ಆಗಿರ್ಬೋದು, +2 ಎಕ್ಸಾಮ್ಸಸ್ ಆಗಿರ್ಬೋದು, ತುಂಬ ಯೂಸ್ ಆಗಲಿ ಅವರಿಗೆ ಅಂತ ಈ ಒಂದು ವಿಡಿಯೋನ ನಾನು ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನು ಮಟ್ಟ ಯಾರು ಓದ್ಕೊಂಡಿಲ್ಲ ಅಥವಾ ಓದ್ಕೋಬೇಕಂತ ಇದ್ದೀರಾ ಅಥವಾ 35-40% ಆದರೂ ಮಾಡ್ತಾ ಇದ್ದೀರಾ, ಮಾಡಬೇಕು ಅನ್ಕೊಂಡಿರಾ, ಅವ್ರಿಗೆ ಸ್ವಲ್ಪ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಪ್ಯಾಟರ್ನ್ ಆಫ್ ಸ್ಟೂಡೆಂಟ್ಸ್ आप देखिए ನೋಡ್ರಿ, ಎಲ್ಲರೂ ನೋಡ್ರಿ ಪ್ಲೀಸ್. ಸ್ಟೂಡೆಂಟ್ಸು, ಪೇರೆಂಟ್ಸು, ಟೀಚರು, ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಗುಡ್ ಗೋಲ್ಸ್, ಪರ್ಸಂಟೇಜ್ 100%, ಆ್ಯಂಡ್ ಗುಡ್ ಕಾಲೇಜ್ ಅಡ್ಮಿಷನ್ ಬ್ಯಾಂಕ್ ಆ್ಯಂಡ್ ಗುಡ್ ಕೋರ್ಸಸ್ ನಿಮಗೆ ಸಿಗುತ್ತೆ, ಆ್ಯಂಡ್ ಎಕ್ಸಲೆಂಟ್ ಜಾಬ್. ಆ್ಯಂಡ್ ದೆನ್ ಇದೆಲ್ಲ ಕರೆಕ್ಟ್ ಆದರೆ, ಇಲ್ಲಿ 100% ಇದೆಲ್ಲ, ಇದೆಲ್ಲದಕ್ಕೂ ನೀವು ಒಂದು 80-90% ಹಾಕಿದ್ರೆ ಸಕ್ಸೀಡ್ ಯುವರ್ ಲೈಫ್. ಆಯಿತಾ? ಸಕ್ಸೀಡ್ ಅ ಲೈಫ್ ಅಂತ ಬರೋದು. ಫಸ್ಟ್ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸು ಇನ್ನೂ ಮಟ್ಟ ಓದ್ಕೊಂಡಿಲ್ಲ ಮೇಡಮ್, ನಾವೇನು ಓದ್ಕೊಂಡಿಲ್ಲ, ಒಂದು 35 ಮಾರ್ಕ್ಸ್ ಮಾತ್ರ ತೊಗೋತೀವಿ ಅನ್ನೋರ್ಗು ಇದು ಯೂಸ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಅಥವಾ 5 ಮೇಡಮ್ 60 ಇದೆ, 80 ಮಾಡಬೇಕಂತ ಇದೆ. ಸೊ ಪ್ಲೀಸ್ ನೀವು ನೋಡಿ ಚೆನ್ನಾಗಿ ಸ್ಕೋರ್ಸನ್ನು ಮಾಡಿ. ಯಾಕಂದರೆ ಒಂದು ಸ್ಟೂಡೆಂಟ್ ಬಗ್ಗೆ ಪ್ಯಾಟರ್ನ್ ಹೇಳ್ಬಿಡ್ತೀನಿ. ಯಾಕಂದರೆ ನೀವು ಇವಾಗ 10th ಏನು ಬಿಡು ಅಥವಾ +2 ಕೋರ್ಸ್ ಏನು ಬಿಡು, ನಾವು ಏನಾದರೂ ಮಾಡಬಹುದು, ಮುಂದೆ ಏನಾದರೂ ಇನ್ನೂ ಒಳ್ಳೇದೇನಾದರೂ ಮಾಡ್ಬೋದು ಅಂತ ಇದ್ದರೆ ವೆರಿ ಗುಡ್ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್. ಮತ್ತು ಇನ್ನೊಂದು ಏನು ಹೇಳಬೇಕಂತ ಅಂದರೆ, ಸ್ಟೂಡೆಂಟ್ಸು ಎಷ್ಟು ನೀವು ಇವಾಗ ಏನು ಎಜುಕೇಷನ್ ಬಗ್ಗೆ ನೀವು ಟೈಮ್ ಕೊಡ್ತೀರಾ, ಇನ್ ಫ್ಯೂಚರ್ ಇದು ನಿಮಗೆ ಒಳ್ಳೆ ಬೆಲೆನ ಕೊಡುತ್ತೆ. ಇದೇನು ಹೇಳ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾ ಇದೆಯಲ್ಲ, ಸಕ್ಸೀಡ್ ಲೈಫ್ ಅಂತ ಹೇಳ್ತಾ ಇದ್ದೀನಿ, ಇದನ್ನು ಕೊಡುತ್ತೆ. ಇದನ್ನೆಲ್ಲ ಪ್ಯಾಟರ್ನ ನೀವು ಫಾಲೋ ಮಾಡಿದ್ರೆ ಈಸ್ ಅ ಸಕ್ಸೀಡ್ ಯುವರ್ ಲೈಫ್ ಅನ್ನೋದು ನಿಜವಾಗ್ಲೂ ಕೊಡುತ್ತೆ. ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೂಡೆಂಟ್ ಮೇನ್ ಗೋಲ್ ಏನಿರೋದು, ಪೇರೆಂಟ್ಸ್ ಇದ್ದಾರಾ, ಪೇರೆಂಟ್ಸ್ ಇಲ್ಲಿ ಬರೆದ್ಬಿಟ್ಟು ಇಲ್ಲಿ ಬರಲ್ಲ ನಾನು, ಯಾಕೆಂದರೆ ಸ್ಟೂಡೆಂಟ್ಸ್ ಇವರ ಮೇನ್ ಅಟ್ರಾಕ್ಷನ್ಸ್ ದಿಸ್ ಯಾರ್ಯಾರು ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗೆ ಯಾರು ಕೊಡ್ತಾ ಇದ್ದೀನಿ, ಸ್ಟೂಡೆಂಟ್ಸ್ ಬರೋದು ಪೇರೆಂಟ್ಸು. ಆಯಿತಾ? ಪೇರೆಂಟ್ಸು, ಆಮೇಲೆ ಟೀಚರ್ಸು. ಪೇರೆಂಟ್ಸ್ ಪಾಪ ತುಂಬ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಎಲ್ಲ ಮಾಡ್ತಾ ಇರ್ತಾರೆ, ಬಟ್ ಆದರೂ ನಿಮಗೆಲ್ಲ ಸ್ಯಾಟಿಸ್ಫೈಡ್, ನಿಮ್ಮ ಓದಕ್ಕೆ ಏನು, ನಿಮ್ಮ ಕಲಿಕೆಗೆ ಏನೇನು ಬೇಕೋ ಎಲ್ಲ ಸ್ಯಾಟಿಸ್ಫೈಡ್ಗಳನ್ನ ಪೇರೆಂಟ್ಸು ಆ್ಯಕ್ಚುಲಿ 2025-26 ಅಂತ ಅಂದ್ಕೊಂಡ್ರೆ ಎಲ್ಲನೂ ಬೀಟ್ ಪೇರೆಂಟ್ಸು ಸಫಿಷಿಯೆಂಟಾಗಿ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ನೋ ಎನಿ -0% ಇದರಲ್ಲಿ ನನಗೆ ಸಂಶಯ ಇಲ್ಲ. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಯಾಕಂದರೆ ಪೇರೆಂಟ್ಸ್ ಆಗಿರೋ ನಾವುಗಳು ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಅವರು ಕಲೀಲಿ, ತುಂಬ ಚೆನ್ನಾಗಿ ಮುಂದೆ ಬರಲಿ ಅಂತನೂ ನಮ್ಮ ಆಸೆ ಇರುತ್ತೆ, ನಾವು ಕೊಡ್ತೀವಿ. ಇನ್ ಟೀಚರ್ಸ್ ಎಜುಕೇಷನ್, ಇಲ್ಲಿಂದ ಟೀಚರ್ಸ್ಗೆ ಹೋಗೋಣ. ಟೀಚರ್ಸ್ ಅವರು ಕೊಡೋ ಎಜುಕೇಷನ್ಗಳನ್ನು ತುಂಬ ನೀಟಾಗಿ ಗ್ರ್ಯಾಪ್ ಮಾಡ್ಕೊಂಡ್ಬಿಟ್ರೆ, ನೀವು ನೀಟಾಗಿ ಗ್ರ್ಯಾಪ್ ಮಾಡ್ಕೋದು ಅರ್ಥನೇ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಗುಡ್ ಗೋಲ್. ಇವೆರಡನ್ನ ಬ್ಯಾಲೆನ್ಸ್ ಮಾಡಿ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಅ ಗುಡ್ ಗೋಲ್, ಅದನ್ನು ನೀವು ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಯುವರ್ ಹಾರ್ಡ್ ವರ್ಕ್. ಆಯಿತಾ? ಇವಾಗ 10th ಇದ್ದೀರಾ, ಸೊ 8th ಸ್ಟಾರ್ಟ್ ಮಾಡಬೇಕು. 8th, 9th, 10th, ಫಸ್ಟ್ PU, ಸೆಕೆಂಡ್ PU. ಆಯಿತಾ? ನಿಮಗೆ ಹೇಳ್ತೀನಿ, ನಿಮಗೆ 10th ಏನಾದರೂ 95 ಅಬೋ ನೀವು ಏನಾದರೂ ಹೋಗ್ಬಿಟ್ರೆ ಸರ್ಕಾರಿ ಜಾಬ್ ಅಂತೂ ಸಿಕ್ಕೇ ಸಿಗ್ತವೆ. ಅದು +2 ನೀವು 95 ಏನಾದರೂ ಹೋಗ್ಬಿಟ್ರೆ ಫಿಕ್ಸ್ ಅಂತ ಅಂದ್ಕೊಳ್ಳಿ, ನೀವು ಒಂದು ಸರ್ಕಾರಿ ಜಾಬ್ ಸಿಗುತ್ತೆ ನಿಮಗೆ. ಫಿಕ್ಸೆಡ್ ಸರ್ಕಾರಿ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಆಗಲಿ, ಕನ್ನಡ ಮೀಡಿಯಮ್ ಆಗಲಿ, ಯಾವುದೇ ಮೀಡಿಯಮ್ ಆಗಿರ್ಬೋದು, ಇದು ಫಿಕ್ಸು 100% ನಿಜ. ಆಯಿತಾ? ಇದೇನು 95 ಅಬೋ ಏನು ಸ್ಕೋರ್ ಮಾಡ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆ. ಇನ್ನು ಬಿಲೋ ಸ್ಕೋರ್ ಏನು ಮಾಡ್ತೀರಾ, ಅಥವಾ 35, ಓಕೆ ಮೇಡಮ್ ಐ ವಿಲ್ 35, ಐ ವಿಲ್ ಸಕ್ಸೀಡ್, ಐ ವಿಲ್ ಪಾಸ್ ಇನ್ 3rd ಕ್ಲಾಸಸ್ ಅಂತ ಅಂದ್ಕೊಳ್ಳೋರಿಗೆ ನಾನು
ಹೇಳ್ತೀನಿ. ಪ್ಲೀಸ್ ಆ ಥರ ಮಾಡ್ಕೋಬೇಡಿ. ಯಾಕಂದರೆ LKGಯಲ್ಲಿ A+ ತೊಗೊಳ್ಳೋದೇನು ಮುಖ್ಯ ಅಲ್ಲ. ಹೇಳ್ತಾ ಇದ್ದೀನಿ ಕೇಳಿ, LKGಯಲ್ಲಿ A+ ತೊಗೊಳ್ಳೋದೇನು ಮುಖ್ಯ ಅಲ್ಲ. 10th ಅಬೋವ್ 65 ಮೇಲಾದರೂ ಮಾಡಿ ಪ್ಲೀಸ್. ಯಾಕಂದರೆ ತುಂಬ ಯೂಸ್ ಆಗೋದು ಅದು. 65% ಇದೆಯಲ್ಲ, ಇದ್ರ ಅಬೋವ್ ನೀವು ಮಾಡಲೇಬೇಕು. 65 ಮಾಡ್ಕೊಂಡು ಬರ್ತಾ ಇದೆ ಅಂತಂದರೆ ಯು ಕ್ಯಾಚ್ ಫಾರ್ 70% to 80% ಯು ಕ್ಯಾಚ್ ಇಟ್. ಓಕೆ, ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ಲ ಇವಾಗ. ನಿಮಗೆ ಆಗಬೇಕು 25 years ಆಯ್ತಂತ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. 25 years ಯು ಆರ್ ಪ್ಯಾಕ್ಡ್ ಅಪ್ ಇವಾಗಿರಲ್ಲ. ಇವಾಗ 25 ಇರಲ್ಲ, ಇವಾಗ 15 ಇರುತ್ತೆ. 10th ಮಕ್ಕಳಿಗೆ 15 ಮತ್ತು +2 ಕ್ರಾಸ್ ಮಾಡೋರ್ಗೆ ಇನ್ನೂ 18 ಕ್ರಾಸ್ ಆಗ್ತಿರಲ್ಲ. ಸೊ ನಿಮಗೆ 25 ಅಂದರೆ ನಿಮ್ಮ ಡಿಗ್ರಿ ಲೆವೆಲ್ ಬರುತ್ತೆ. ಅದು ಡಿಗ್ರಿಗೇ ಗೊತ್ತಾಗೋದು ನಿಮಗೆ ಜೀವನ ಅಂದರೆ ಏನು ಅಂತ. ಕಲಿಬೇಕಾಗಿತ್ತಪ್ಪ ಅಂತ ಅಂದ್ಕೊಳ್ಳೋದೆ 25 ಏಜ್ ಆದಮೇಲೆ, ಆಯಿತಾ? ಅದಕ್ಕಾಗಿ ಇವಾಗ ಬ್ಯಾಕ್ ಟು ಬೋರ್ಡಿಗೆ ಬರೋಣ ನಾವು. ಓಕೆ, ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಗುಡ್ ಗೋಲ್. ಯುವರ್ ಹಾರ್ಡ್ ವರ್ಕ್ ಅಂದರೆ ಈ ಎರಡರಿಂದ ಪೇರೆಂಟ್ಸು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಟೀಚರ್ಸು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಯುವರ್ ಹಾರ್ಡ್ ವರ್ಕ್ ಎಷ್ಟು % ನೀವು ಹಾರ್ಡ್ ವರ್ಕ್ ಹಾಕ್ತಾ ಇದ್ರೆ, ಮಕ್ಕಳು ಸ್ಟೂಡೆಂಟ್ಸು ನೀವು ಎಷ್ಟು % ಹಾರ್ಡ್ ವರ್ಕ್ ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಗುಡ್ ಗೋಲ್ ಅಚೀವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಗುಡ್ ಗೋಲನ್ನು ಇಟ್ಕೊಳ್ಳೇಬೇಕು. ಪ್ರತಿಯೊಂದು ಸ್ಟೂಡೆಂಟು ಇಟ್ಕೊಳ್ಳಿ. ಯಾಕಂತ ಹೇಳ್ತಾ ಇದ್ದೀನಿ, ನಾನು ಇಷ್ಟು ಮಾಡ್ತಾ ಇದ್ದೀನಲ್ವಾ, ಅದ್ರ ಒಂದು 10% ಆದರೂ ಕಮ್ಮಿ ಬರಲಿ. ನಾನು ಇಷ್ಟು ಮಾಡಿಲ್ಲ, 5% ಜಾಸ್ತಿ ತೊಗೊಂಡಿದ್ದೀನಿ ಅನ್ನೋ ಹೋಪು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ, ಎಲ್ಲ ಮಕ್ಕಳಿಗಿರಲಿ. ಪ್ಲೀಸ್ ಹೇಳ್ತಾ ಇದ್ದೀನಿ ನಾನು, ಎಲ್ಲ ಮಕ್ಕಳಿಗಿರಲಿ ಇದು. ಓಕೆ, ನಾನು 5% ಜಾಸ್ತಿ ತೊಗೊಂಡಿದ್ದೇನೆ, ನನ್ನ ಒಂದು ಓದಿನ ಕ್ಯಾಲಿಬರಿಗೆ ನಾನು ಇನ್ನೂ ಒಂದು 5% ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೂ ನಾನು ಒಂದು 5% ಜಾಸ್ತಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಸ್ಯಾಟಿಸ್ಫೈಡ್ ಇದ್ದೀನಿ ಅಂತ ಮನಸ್ಸಿಗೆ ಅನಿಸ್ಬಿಟ್ರೆ ಸಾಕು, ಆಯಿತಾ? ಅದೇ ನಿಮ್ಮ ಹಾರ್ಡ್ ವರ್ಕು. 5% ನಿಮ್ಮ ಹಾರ್ಡ್ ವರ್ಕೇ ಇಲ್ಲಿ ವರ್ಕ್ ಆಗೋದು. ಇನ್ ಪರ್ಸೆಂಟೇಜ್ ಅದೇ ಹೇಳ್ತಾ ಇದ್ದೀನಿ, 100% ಅಂತ ನಾನು ಬರೆದಿದ್ದೀನಿ. ಯು ಕಂಟಿನ್ಯೂ ಫಾರ್ 100%. ನೀವು ಅಲ್ಲಿ 100%ಗೆ ವರ್ಕ್ ಮಾಡಿಬಿಟ್ರೆ ನಿಮಗೆ ಅಬೋ ಅಂದರೂ 80% ಆದರೂ ಬರುತ್ತಾ? 80% ಬಂದಿಲ್ಲ, 75% ಆದರೂ ಬಂದೇ ಬರುತ್ತೆ ರೀ. ನೀವು 100ಕ್ಕೆ ನಾವು ಮಾಡ್ತಾ ಇದ್ದೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ 80% ಅಂತೂ ಫಿಕ್ಸು. ಅಲ್ಲ, ಆಗಲಿಲ್ಲ, ಏನೋ ಮರೆತು ಬಿಟ್ವಿ, ಏನೋ ಕ್ವಶನ್ಸ್ಗಳನ್ನ ಬಿಟ್ಬಿಟ್ವಿ ಅಂದರೂ 75% ಆದರೂ ಫಿಕ್ಸ್ ಆಗುತ್ತೆ, ಆಯಿತಾ? 75%, 25% ಬಿಟ್ಬಿಡಿ, 75% ಓಕೆ, ಡನ್ ಫಾರ್ ದ್ಯಾಟ್. ಆಮೇಲೆ ಇಲ್ಲಿ ನಾ ಹೇಳ್ತಾ ಇರೋದು 75 ಓಕೆ, ನಿಮ್ಮ ಯಾವ ಕೋರ್ಸ್ಗಳು ಬೇಕು ಅಂದರೆ ನಿಮ್ಮ ಕೋರ್ಸ್ಗಳ ಬಗ್ಗೆ ನಾನು ಆಮೇಲೆ ಇಲ್ಲಿ 100 ತೊಗೊಂಡವ್ರದ್ದು ಆಮೇಲೆ ಹೇಳ್ತೀನಿ. ಆಮೇಲೆ ಗುಡ್ ಕಾಲೇಜ್ ಅಡ್ಮಿಷನ್ಸ್. ನಿಮಗೆ ಅಡ್ಮಿಷನ್ಸ್ಗಳು 10th ಬೇಸಿಕ್. ಆ್ಯಕ್ಚುಲಿ 10th ಸ್ಟೂಡೆಂಟ್ಸ್ಗಳಿಗೆ ನೀವು ಹೇಗೆ 10th ಏನು ಪರ್ಸೆಂಟೇಜ್ಗಳನ್ನ ಪರ್ಸೆಂಟೇಜ್ ಏನು ಕೊಡ್ತಿರಲ್ಲ, ಆಮೇಲೆ ನೀವು ತೊಗೋಬೇಕಾಗತ್ತಲ್ಲಿ. ಆರ್ಟ್ಸ್ ತೊಗೋತೀರಾ, ಕಾಮರ್ಸ್ ತೊಗೋತೀರಾ, ಅಥವಾ ಸೈನ್ಸ್ ತೊಗೋತೀರಾ, ಏನು ತೊಗೋತೀರಾ ಅನ್ನೋದು ಈ 10% ಮೇಲೇ ಗೊತ್ತಾಗೋದು ನಿಮಗೆ, ಆಯಿತಾ? 10% ಮೇಲೇ ಈ ಕೋರ್ಸಸ್ಸು, ಈ ಕಾಲೇಜಸ್ಸು, ಈ ಒಳ್ಳೆಯ ಒಂದು ಏನಂತ ಹೇಳ್ತೀವಿ, ಒಳ್ಳೆ ಎಜುಕೇಷನ್ ಸಿಸ್ಟಮು ಇಲ್ಲೇ ಸ್ಟಾರ್ಟ್ ಆಗೋದು ನಿಮಗೆ. ಸೊ ಇದು 100% ಕೊಡಲೇಬೇಕು. ಇಲ್ಲಿ ನೀವು 100% ಕೊಟ್ಟೇ ಕೊಡಿ. ಆಗಲ್ಲ ಅಂದರೂ 65, 75, 85, 95 ಓಕೆ 99% ಇದೆ. ಯಾವ್ಯಾವ ಮಕ್ಕಳು ತುಂಬ ಸ್ಕೋರಾಗಿ ನೀಟಾಗಿ ಬೆಹತರಾಗಿ ಏನು ಮಕ್ಕಳು ಓದ್ತಾ ಇದ್ದೀರಾ, ಪ್ಲೀಸ್ ನಿಂತ ವಿಶಸ್ ಅವ್ರಿಗೆ 99% ಅವ್ರಿಗೆ ಕೊಡಲಿ ಪ್ಲೀಸ್. ಮೈ ವಿಶಸ್ ಆಲ್ಸೋ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಇನ್ February, in March, April examinations for 10th and +2 ಮಕ್ಕಳು ಏನಿದ್ದಾರೆ. ಸೊ ಇವರಿಬ್ಬರಿಗೂ ನಾನು ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ. ಫಸ್ಟು ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ? ಇದು ಅಡ್ಮಿಷನ್ ಸಿಗುತ್ತೆ. ಆಮೇಲೆ ನಿಮ್ಮ ಎಕ್ಸಲೆಂಟ್ ಜಾಬ್. ಇಲ್ಲಿ ಚೆನ್ನಾಗಿ ಕಲಿತೀರಾ ತಾನೇ? ಒಳ್ಳೆ ಸ್ಕೋರ್ ಮಾಡ್ರಾ? ಇಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರಾ, ಇಲ್ಲಿಂದ ನೀವೇನು ಮಾಡಿಬಿಡ್ತೀರಾ, ಇಲ್ಲಿ ಬಂದುಬಿಡ್ತೀರಾ. ಇಲ್ಲಿ ಸ್ಕೋರ್ ಮಾಡಿಬಿಟ್ರೆ ಒಳ್ಳೆ ಅಡ್ಮಿಷನ್ನು, ಒಳ್ಳೆ ಸೆಕ್ಷನ್ಸು ಆ್ಯಂಡ್ ಒಳ್ಳೆ ಕಾಲೇಜಸ್ ಸಿಗುತ್ತೆ ನಿಮಗೆ, ಆಯಿತಾ? ಇಲ್ಲಿ ಸ್ಕೋರ್ ಮಾಡ್ತೀರಾ, ಸೊ ಇಲ್ಲಿಗೆ ಟರ್ನ್ ಆಗುತ್ತೆ, ಎಕ್ಸಲೆಂಟ್ ಜಾಬ್ಸ್ಗೆ ಟರ್ನ್ ಆಗುತ್ತೆ. ಸೊ ಮೇನ್ ಪಿಲ್ಲರ್ ಏನು? 10th. ಸೊ 10th ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಪ್ಲೀಸ್, ಆಯಿತಾ? ಅದು ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಲೆಂಟ್ ಜಾಬ್ಸ್ ಅಂತ
ನಾನು ಬರೆದಿರೋದು. ಅದು ಮುಂದಿನ ಫ್ಯೂಚರ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಡಿಗ್ರಿ ಮಾಡ್ಕೊಂಡ್ಮೇಲೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗೋದು. ಆಮೇಲೆ ಇಲ್ಲಿ ಎಕ್ಸಲೆಂಟ್ ಜಾಬ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಎಕ್ಸಲೆಂಟು ಪರ್ಸೆಂಟೇಜ್ ಸಿಗ್ತಾ, ಎಕ್ಸಲೆಂಟ್ ಕಾಲೇಜ್ ಸಿಗ್ತಾ, ಇಲ್ಲೂ ನೀವು ಎಕ್ಸಲೆಂಟ್ ವರ್ಕನ್ನು ಮಾಡಿದ್ರೆ ಎಕ್ಸಲೆಂಟ್ ಜಾಬು ಸಿಗೋದ್ರಲ್ಲಿ ಏನು ಹೇಳ್ತೀವಿ ಇಲ್ಲ, ಕಡಿಮೆ ಇಲ್ಲ. ಎಕ್ಸಲೆಂಟ್ ಜಾಬ್ ಸಿಗುತ್ತೆ ಆಯಿತಾ. ಇಲ್ಲಿ ಮಾಡಿದ್ದೀವಲ್ಲ, ಇದಕ್ಕಿಂತ ಹೆಚ್ಚು ಇಲ್ಲಿ ಮಾಡ್ತಿರ್ತೀವಿ ನಾವು ಆಯಿತಾ. ಸೊ ಇದು ಚೆನ್ನಾಗಿ ವರ್ಕ್ ಆಗೋದು, ಎಕ್ಸಲೆಂಟ್ ಜಾಬ್ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ ನಾನು ಡ್ರಾಯಿಂಗ್ ಹಾಕಿದ್ದೀನಿ ಸಕ್ಸೀಡ್ ಲೈಫ್ ಅಂತ. ಸೊ ಸಕ್ಸೀಡ್ ಲೈಫ್ ಅಂತ ಯಾಕೆ ಹಾಕಿದ್ದೀನಿ ಅಂದರೆ, ಎಲ್ಲ ತಂದೆ ತಾಯಿ ಇದನ್ನು ಮುಗಿತೀವಿ ಆ ಕೆಲಸ. ಸಕ್ಸೀಡ್ ಲೈಫ್ ಅಂತ ಯಾಕೆ ಹಾಕಿದ್ದೀನಿ, ಈ ಸ್ಟೂಡೆಂಟ್ ಲೈಫು 25-26 ಅನ್ನೋದ್ರೊಳಗೆ ಇಲ್ಲಿ ಮಾಡ್ಕೋಬೇಕು ನಾವು. ಸ್ಟೂಡೆಂಟ್ ಲೈಫು ಇಲ್ಲಿ ಮಾಡ್ಕೋಬೇಕು 26 ಇಯರ್. ಸೊ ಈ ಸಕ್ಸೀಡ್ ಲೈಫನ್ನು ಹುಡುಕೋದು 26ಗೆ, ನಾಟ್ ಇನ್ ಅಬೌವ್ 35ಗೆ ಅಲ್ಲ. ಆ್ಯಕ್ಚುಲಿ ಈಗಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾ ಹೇಳಬೇಕಿರೋದು, ಒಳ್ಳೆಯ ರೀತಿಯಾದಂತಹ ಎಜುಕೇಷನ್ ಸಿಸ್ಟಮ್ ಇದೆ, ಒಳ್ಳೆಯ ರೀತಿಯಾದಂಥ ಪೇರೆಂಟಿಂಗ್ ಇದೆ, ಒಳ್ಳೆಯ ರೀತಿಯಾದಂಥ ಟೀಚಿಂಗ್ ಇದೆ ಆಯಿತಾ. ಸ್ಟೂಡೆಂಟ್ಸು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆ ಹುದ್ದೆಯಲ್ಲಿರಲಿ, ಅಥವಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿ, ಒಳ್ಳೆ ಆರ್ಟಿಸ್ಟ್ ಆಗಲಿ, ಮತ್ತಿನ್ನೊಂದೇನೋ ಒಳ್ಳೆ ಏನು ಹೇಳ್ತೀವಿ ಎಕ್ಸ್ಟ್ರೀಮ್ ಲೆವೆಲ್ಲಿ. ಇದನ್ನು ಯಾರು ಇಟ್ಕೊಂಡಿರ್ತಾರೆ ಅಂದರೆ ನಾವುಗಳೇ, ಪೇರೆಂಟ್ಸೇ ನಾವೇ ಇಟ್ಕೊಂಡಿರೋದು ಇದನ್ನು. ನಮ್ಮ ಮಕ್ಕಳು ಹಿಂಗಾಗಲಿ ಹಂಗಾಗಲಿ. ನಾವು ಯಾವತ್ತೂ ನಿಮಗೆ ಮಕ್ಕಳಿಗೆ ಯಾವತ್ತೂ ನಾವು ಫೋರ್ಸಿಬಲಿ ಮಾಡಲ್ಲ. ಓಕೆ, ನಮ್ಮ ಮಕ್ಕಳನ್ನ ನಮಗೆ ಹೆಂಗಂದರೆ 65% ಮಾಡಿದ್ರು ನಮ್ಮ ಮಕ್ಕಳೇ, ಅವ್ರು 95% ಮಾಡಿದ್ರು ನಮ್ಮ ಮಕ್ಕಳೇ ಆಯಿತಾ. ಅದರೊಳಗೇನು ಚೇಂಜ್ ಆಗಲ್ಲ, ಅದರೊಳಗೆ ನೀವು ನಂಬರ್ಸ್ಗಳು ಏನು ಚೇಂಜ್ ಆಗಲ್ಲ. ಅದೇ ಪೇರೆಂಟಿಂಗ್ ಚೇಂಜೇ ಆಗಿಲ್ಲ. ನಂಬರ್ಸ್ ಚೇಂಜ್ ಆಗಿರುತ್ತೆ, ನಿಮ್ಮ ಪರ್ಸೆಂಟೇಜ್ ಚೇಂಜ್ ಆಗಿರುತ್ತೆ, ಬಟ್ ಪೇರೆಂಟಿಂಗ್ ಚೇಂಜ್ ಆಗ್ತಿರಲ್ಲ. ಅವ್ರು ಅದನ್ನೇ ಮಾಡ್ತಾರೆ, ಆಯ್ತು ಬಿಡು ಇನ್ನೊಂದು ಸಲ ಮತ್ತೆ ಮುಂದಿನ ಎಕ್ಸಾಮಲ್ಲೋ ಅಥವಾ ಮುಂದಿನ ಏನು ನೀವು ಫಸ್ಟ್ PU ಹೋಗ್ತೀರಾ, ಸೆಕೆಂಡ್ PU ಅವಾಗ ಮತ್ತೆ ಮಾಡ್ತಾನೆ ಬಿಡು ಅನ್ನೋ ಭರವಸೆಯಲ್ಲೇ ಪಾಪ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ. ಹಾರ್ಡ್ ವರ್ಕರ್ಸ್, ನಾನು ಏನು ಹೇಳ್ತಾ ಇದ್ದೀನಿ, ಇದು 1000% ಹಾರ್ಡ್ ವರ್ಕರ್ಸ್ ಇನ್ ಪೇರೆಂಟ್ಸ್. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತೀನಿ, ಇದು ತ್ರಿಕೋನ ಇತ್ತಂದರೆ ಇಲ್ಲಿ ಸ್ಟೂಡೆಂಟ್ ನೀವು ಎಸ್ ಅಂತ ಹಾಕ್ತೀನಿ, ಇಲ್ಲಿ ಪೇರೆಂಟ್ಸು, ಇಲ್ಲಿ ಟೀಚರು ಆ್ಯಂಡ್ ಯುವರ್ ಗೋಲ್ G ಅಂತ ನಾನು ನಡಕ್ಕೆ ಹಾಕ್ತೀನಿ. ಯುವರ್ ಗೋಲ್, ಇಲ್ಲಿ 3 ಜನನು ಈ ಗೋಲ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಯಾರನ್ನ ಈ ನೀವು ಸ್ಟೂಡೆಂಟ್ ಕೇಳ್ತಾ ಇದ್ದೀನಿ, ಎಸ್ಪೆಷಲಿ ನೀವು, ನಿಮಗೆ ಇಲ್ಲಿ ಪೇರೆಂಟ್ಸಿಂತನೂ ಹೋಗ್ತಾ ಇದೆ, ಟೀಚರ್ಸ್ದಿಂತನೂ ಹೋಗ್ತಾ ಇದೆ ಆಯಿತಾ. ಇಬ್ಬರಿಂದ ಕನೆಕ್ಟ್ ಫಾರ್ ಯುವರ್ ಬಿಲ್ಡಿಂಗ್ ಆ್ಯಂಡ್ ಯುವರ್ ಗೋಲ್ಸ್, ಅಚೀವ್ ದ್ಯಾಟ್ ಯುವರ್ ಗೋಲ್ಸ್ ಅಂತ ನಾವು ಇಲ್ಲಿ 1000%ಅನ್ನು ಕೊಡ್ತಾ ಇದ್ದೀವಿ ಆಯಿತಾ. 1000%ಅನ್ನು ನಾವು ಕೊಡ್ತಾ ಇದ್ದೀವಿ. ಪ್ಲೀಸ್ ಸ್ಟೂಡೆಂಟ್ಸ್, ಇನ್ನೊಂದು ಹೇಳ್ತೀನಿ ನಿಮಗೆ, ಯಾವುದೇ ಪೇರೆಂಟ್ಸ್ ಆಗಿರಲಿ ಅಥವಾ ಯಾವುದೇ ಟೀಚರ್ಸ್ಗಳಾಗಿರಲಿ ಅಥವಾ ನಿಮ್ಮ ಎಜುಕೇಷನ್ ಸಿಸ್ಟಮ್ ಆಗಲಿ, ನಾವು ಇದನ್ನು ಯಾವತ್ತೂ ಡಿವೈಡಿಂಗ್ ಮಾಡಿ ಅಥವಾ ಎಜುಕೇಷನ್ ಅಷ್ಟೇ ಬೇಕು ಅಂತಲ್ಲ. ನಿಮ್ಮ ಯಾವ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಅವನನ್ನು ತೊಗೊಂಡು ಮುಂದೆ ಹೋಗಿ ಅಂತ ಅನ್ನೋದಷ್ಟೇ. ಯಾಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಿಮ್ಮ ಫ್ಯೂಚರ್ ಲೈಫು, ಒಳ್ಳೆಯ ಲೈಫು ಇನ್ನೂ ಒಳ್ಳೆಯದಾಗಬೇಕಂದ್ರೆ ಇನ್ನೂ ಸ್ವಲ್ಪ ನೋಡಿ, ಈ ಬೋರ್ಡನ್ನು ಸ್ವಲ್ಪ ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ 100%, 1000%, ಇಲ್ಲಿ SPT ಆ್ಯಂಡ್ G ಫಾರ್ ಯುವರ್ ಗೋಲ್. ಇದನ್ನು ನೆನಪಿಟ್ಕೊರಿ. ಎಸ್ ಅಂತಂದರೆ ಸ್ಟೂಡೆಂಟ್ ನಾನು, P ಅಂದರೆ ಪೇರೆಂಟ್ಸ್ ನನ್ನ, T ಅಂದರೆ